ಮೊದಲಿಗೆ ಭೂರಮೆ ಶೀರ್ಷಿಕೆನೇ ಬಹಳ ಅತ್ಯದ್ಭುತವಾಗಿದೆ ಅಂತಲೇ ಅನ್ಬೋದು. ತುಂಬ ವಿಶೇಷವಾಗಿದೆ. ಆ್ಯಕ್ಚುಲಿ ಅಥರ್ವ ಅವರು ಈ ಸಾಂಗ್ ಲಾಂಚ್ ಆಗೋಕ್ಕೆ ಮುಂಚೆ ಒಂದು ಸಲ ಬಂದು ಭೇಟಿಯಾಗಿ ಸಾಂಗ್ನ ತೋರಿಸಿದ್ರು. ಬಹಳ ಖುಷಿ ಅನ್ನಿಸ್ತು. ಯಾಕಂತಂದರೆ ಯೂಶ್ವಲಾಗಿ ಈ ಆಲ್ಬಮ್ ಸಾಂಗ್ ಟ್ರೆಂಡ್ ಅನ್ನೋಂಥದ್ದು ಮೊದಲು ಯೂಶ್ವಲಾಗಿ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಹಿಂದಿ ಭಾಷೆನಲ್ಲಿ ಜಾಸ್ತಿ ಬರ್ತಾಯಿತ್ತು. ಫಸ್ಟ್ ಇಂಗ್ಲೀಷು ಮತ್ತು ಹಿಂದಿ, ಈಗ ರೀಜನಲ್ ಲ್ಯಾಂಗ್ವೇಜಸಲ್ಲೂ ಕೂಡ ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದ್ರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾಯಿದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನಿಸಿದ್ದು ನನಗೇನೆಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ ಆ ಕಾನ್ಸೆಪ್ಟ್ ಇರ್ಬೋದು ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮೆನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಅವ್ರದ್ದು ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಮುಂದಿನ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಿತವಾಗಿದೆ, ಮುದ್ದಾಗಿದೆ. ನಾವು ಹಾಡು ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ಹಾಡು ಯಾವಾಗ ತುಂಬ ವರ್ಷ ಅಂದರೆ ಮನುಷ್ಯನ ಜೊತೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ, ಅಂದರೆ ನಮಗೆ ಖುಷಿ ಕೊಡಿಸೋ ಅಂಥ ಶಕ್ತಿ, ನಮ್ಮ ನೋವನ್ನು ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಭೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲ್ ಆಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಕೊಬಂದಿದ್ದಾರೆ. ಆರ್ ಎನ್ ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಚಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರು, ಕವಿರಾಜ್ ಸರು, ಜಯಂತ್ ಕಾಂಕಿಣಿ ಸರು, ಕಲ್ಯಾಣ್ ಸರು. ಅಂದರೆ ಅದಾದ ನಂತರ ತೊಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರರು ನಾವು ಅಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ಅಂಥದ್ದು ಅಪ್ಪು ಸರ್ದೊಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ, ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದರು. ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ಒಳ್ಳೆಯದಾಗಲಿ.